ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಎಕನಾಮಿಕ್ಸ್ ಕ್ಲಾಸಸ್. ಹಿಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ಸ್ವರೂಪದ ಬಗ್ಗೆ ಮತ್ತು ಅರ್ಥಶಾಸ್ತ್ರ ಯಾಕೆ ನಾವು ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಎರಡು ವಿಧಾನಗಳ ಬಗ್ಗೆ ನೋಡೋಣ. ಅವು ಯಾವಪ್ಪ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರವನ್ನು ನಾವು ಸುಲಭವಾಗಿ ಅಧ್ಯಯನ ಮಾಡುವ ಒಂದು ದೃಷ್ಟಿಯಿಂದ ಅರ್ಥಶಾಸ್ತ್ರದಲ್ಲಿ ಎರಡು ವಿಧಾನಗಳು ನೋಡ್ತೀವಿ. ಅದೇ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ. ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ನೋಡ್ತೀವಿ. ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಮ್ಯಾಕ್ರೋ ಅಂದರೆ ಸಮಗ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಎರಡೂ ಪದಗಳನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂದರೆ ರಾಗ್ನರ್, ಫ್ರಿಶ್. ಓಸ್ಲೋ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರುವಂಥ ಇವರು 1969ರಲ್ಲಿ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇವರು ರಾಗ್ನರ್ ಫ್ರಿಶ್ ಅವರು ಅರ್ಥಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಈ ಎರಡು ವಿಧಾನಗಳನ್ನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಇದು ಏನಾಗಿದೆ, ಗ್ರೀಕ್ ಭಾಷೆಯ ಮೈಕ್ರೋಸ್ ಅಂತ ಒಂದು ಪದದಿಂದ ಏನಾಗಿದೆ ಹುಡ್ಕೊಂಡದ್ದು. ಗ್ರೀಕ್ ಭಾಷೆಯ ಮೈಕ್ರೋಸ್ ಅನ್ನೋ ಒಂದು ಪದದಿಂದ ಹುಡ್ಕೊಂಡದ್ದು. ಮೈಕ್ರೋಸ್ ಅಂದ್ರೆ ಏನಪ್ಪ, ಚಿಕ್ಕದು ಅಥವಾ ಸಣ್ಣದು ಅಂಥೇಳಿ ಅರ್ಥ ಕೊಡ್ತದೆ. ಮೈಕ್ರೋ ಅಂದರೆ ದಶಲಕ್ಷದಲ್ಲಿ ಒಂದು ಭಾಗ ಅಥವಾ ಮಿಲಿಯನ್ ಪಾರ್ಟ್ ಅಂಥೇಳಿ ಅರ್ಥ ಕೊಡ್ತದೆ ಮೈಕ್ರೋಸ್ ಅಂದರೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಆರ್ಥಿಕ ವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕವನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ. ಇಲ್ಲಿ ಸಮಗ್ರ ಅನ್ನೋ ಒಂದು ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಅಂತ ಒಂದು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಅನ್ನೋ ಒಂದು ಪದದಿಂದ ಏನಾಗಿದೆ ಮೈಕ್ರೋ ಅನ್ನೋ ಒಂದು ಪದ ಹುಡ್ಕೊಂಡದ್ದು. ಈ ರೀತಿ ಅರ್ಥಶಾಸ್ತ್ರದಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ನೋಡ್ತೀವಿ. ಇಲ್ಲಿ ಮ್ಯಾಕ್ರೋಸ್ ಅಂದ್ರೆ ಏನು ಅರ್ಥ ಕೊಡ್ತದಪ್ಪ ಅಂದರೆ ದೊಡ್ಡದು, ವಿಶಾಲವಾದದ್ದು, ಸಮಗ್ರವಾದದ್ದು ಅಂತೇಳಿ ಏನು ಮಾಡ್ತದ ಮ್ಯಾಕ್ರೋಸ್ ಅನ್ನೋದು ಒಂದು ಅರ್ಥ ಕೊಡ್ತದೆ. ಈ ರೀತಿ ಎರಡು ರೀತಿ ನೋಡ್ತೀವಿ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಆರ್ಥಿಕ ವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕವನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದು. ಆರ್ಥಿಕ ವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕವನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಇಡೀ ಆರ್ಥಿಕ ವ್ಯವಸ್ಥೆಯನ್ನು
ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಬಂದಾಗ ಚಿಕ್ಕ ಘಟಕವನ್ನು ಕುರಿತು ಅಧ್ಯಯನ ಮಾಡ್ತದೆ. ಇಲ್ಲಿ ಅದೇ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದಾಗ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಈ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಎರಡು ವಿಧಾನಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಇಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ತರಗತಿಯಲ್ಲಿರುವ ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ಅದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಅದೇ ರೀತಿ ಬಂದಾಗ ಒಂದು ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಅಧ್ಯಯನ ಮಾಡಿದಾಗ ಅದೇನಾಗ್ತದೆ, ಮ್ಯಾಕ್ರೋ ಎಕನಾಮಿಕ್ಸ್ ಆಗ್ತದೆ. ಇನ್ನೊಂದು ರೀತಿಯಲ್ಲಿ ಒಂದು ಅರಣ್ಯದಲ್ಲಿರುವ ಒಂದು ಮರವನ್ನು ಕುರಿತು ಅಧ್ಯಯನ ಮಾಡಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಆಗ್ತದೆ. ಅರಣ್ಯದಲ್ಲಿರುವ ಎಲ್ಲ ಅರಣ್ಯವನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡಿದ್ರೆ ಏನಾಗ್ತದೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ ಆಗ್ತದೆ. ಈ ರೀತಿ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ನೋಡ್ತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ನೋಡಿದಾಗ ನಾವು 3 ಪಾಯಿಂಟ್ಸ್ಗಳನ್ನು ನೋಡ್ತೀವಿ. ಅದು ಯಾವುದಪ್ಪ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ. ಒಂದನೇದು ಘಟಕಗಳ ಬೆಲೆ ನಿರ್ಧಾರ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ನೋಡಿದಾಗ ಇಲ್ಲಿ ಘಟಕಗಳ ಬೆಲೆ ನಿರ್ಧಾರ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಘಟಕಗಳ ಅಂದರೆ ಒಂದು ವಸ್ತುವಿನ ಬೆಲೆ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ಹೇಳಿ ಬೇಡಿಕೆಯ ತತ್ವಗಳು ಬರ್ತಾವ, ವೆಚ್ಚದ ನಿಯಮಗಳು ಬರ್ತಾವ. ಈ ರೀತಿ ಅವುಗಳ ನಿಯಮಗಳನ್ನು ಕುರಿತು ಅಧ್ಯಯನ ಮಾಡಿ ಯಾವ ರೀತಿ ಒಂದು ವಸ್ತುವಿನ ಬೆಲೆ ನಾವು ನಿರ್ಧಾರ ಮಾಡಬೇಕು ಅನ್ನೋದು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಮಾಡ್ತದೆ, ತಿಳಿಸ್ಕೊಡ್ತದೆ. ಇನ್ನೊಂದು ಎರಡನೇದು ವಿತರಣೆಯ ಸಿದ್ಧಾಂತ. ವಿತರಣೆ ಸಿದ್ಧಾಂತ ಅಂದರೆ ಇಲ್ಲಿ ಅರ್ಥಶಾಸ್ತ್ರದಲ್ಲಿ 4 ಉತ್ಪಾದನಾಂಗಗಳು ಬರ್ತಾವೆ: ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತೇಳಿ. ಆ 4 ಉತ್ಪಾದನಾಂಗಗಳಿಗೆ ಯಾವ ರೀತಿ ಪ್ರತಿಫಲ ನೀಡಬೇಕಂದ್ರೆ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಈ ರೀತಿ 4 ಉತ್ಪಾದನಾಂಗಗಳಿಗೆ ಯಾವ ರೀತಿ ಪ್ರತಿಫಲ ನೀಡಬೇಕು ಅಂತೇಳಿ ನಮಗೆ ಅರ್ಥಶಾಸ್ತ್ರ ಏನು ಮಾಡ್ತದೆ, ತಿಳಿಸ್ಕೊಡ್ತದೆ. ಮೂರನೇದು ಆರ್ಥಿಕ ಯೋಗಕ್ಷೇಮ. ಆರ್ಥಿಕ ಯೋಗಕ್ಷೇಮ ಅಂದರೆ ಇಲ್ಲಿ ಮಿತವಾದ ಒಂದು ಸಂಪನ್ಮೂಲಗಳನ್ನು ಕುರಿತು ಯಾವ ರೀತಿ ಒಬ್ಬ ವ್ಯಕ್ತಿ ಮಿತವಾದ ಸಂಪನ್ಮೂಲಗಳನ್ನು ವಿವಿಧ ಉಪಯೋಗಗಳಿಗೆ ಯಾವ ರೀತಿ ಬಳಸ್ಕೊಂಡು ಅವನ ಒಂದು ಆರ್ಥಿಕ ಯೋಗಕ್ಷೇಮ ಅಥವಾ ಆರ್ಥಿಕ ಕಲ್ಯಾಣವನ್ನು ಸಾಧಿಸ್ಕೊಳ್ಳೋಕೆ ಯಾವ ರೀತಿ ಸಹಾಯ ಆಗ್ತದ ಅಂತೇಳಿ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡ್ತದೆ. ಅಂದ್ರೆ ಅವನಿಗೆ ಯಾವ ರೀತಿ ವಸ್ತುಗಳು ಬೇಕು, ಅವನ ಒಂದು ಸಮಸ್ಯೆ ಏನು, ಅವನ ಕಲ್ಯಾಣಕ್ಕೆ ಅವಶ್ಯಕವಾದ ವಸ್ತುಗಳು ಯಾವುವು ಅಂತೇಳಿ ಏನಂತ ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಆರ್ಥಿಕ ಯೋಗಕ್ಷೇಮಕ್ಕೆ ಏನಾಗ್ತದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯಕವಾಗಿರ್ತದೆ. ಈ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಇವು 3 ವ್ಯಾಪ್ತಿಗಳನ್ನು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಉಪಯೋಗಗಳು ಮತ್ತು ಮಿತಿಗಳ ಬಗ್ಗೆ ನೋಡೋಣ. ಧನ್ಯವಾದಗಳು.